ಈಗ ಡ್ರೋನ್ ಪ್ರತಾಪ್ ತನ್ನ ಅಕ್ಕನ ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಹಾಗಾದ್ರೆ ಡ್ರೋನ್ ಪ್ರತಾಪ್ ಅಕ್ಕನ ಮನೆಗೆ ಭೇಟಿ ಕೊಟ್ಟಿದ್ದು ಯಾಕೆ ಸಂಪೂರ್ಣ ಮಾಹಿತಿಯಿಂದ ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಪೋರ್ಟ್ ಕೊಡಲಿ ಸಬ್ಸ್ಕ್ರೈಬ್. ಡ್ರೋನ್ ಪ್ರತಾಪ್ ಗೆದ್ದಾಗಲಿಂದನೂ ಕೂಡ ಅಕ್ಕನ ಮನೆಗೆ ಹೋಗಿರಲಿಲ್ಲ. ಡ್ರೋನ್ ಪ್ರತಾಪ್ ತಂಗಿ ಒಬ್ಬರಿದ್ದಾರೆ, ಅಷ್ಟೇ ಅಲ್ಲ ಅಕ್ಕ ಕೂಡ ಒಬ್ಬರಿದ್ದಾರೆ. ಆದರೆ ಅಕ್ಕಂದು ಮದುವೆ ಆಗಿದೆ ಅಂತ ಹೇಳ್ಬೋದು. ಸರಿ, ಅಕ್ಕನ ಹಳ್ಳಿ ಮನೆಗೆ ಹೋಗೇ ಇರಲಿಲ್ಲ. ಇನ್ನು ಭೇಟಿ ಮಾಡಲು ಕೂಡ ಅವರಿಗೆ ಅವಕಾಶ ಕೂಡ ಸಿಕ್ಕಿಲ್ಲ. ಯಾಕೆಂದರೆ ಸಾಕಷ್ಟು ಸಮಯದ ಅಭಾವ ಇರೋದ್ರಿಂದ ಇತ್ತೀಚೆಗೆ ಗಿಚ್ಚಿಗಿಲಿ ಕಾರ್ಯಕ್ರಮದಲ್ಲಿ ಕೂಡ ಬ್ಯುಸಿಯಾಗಿರೋದ್ರಿಂದ ಡ್ರೋನ್ ಪ್ರತಾಪ್ಗೆ ಹೋಗಲು ಕೂಡ ಸಾಧ್ಯವಾಗಿರಲಿಲ್ಲವಂತೆ. ಆ ಕಾರಣಕ್ಕಾಗಿ ಅಕ್ಕನ ಮನೆಗೆ ಭೇಟಿ ಕೂಡ ಕೊಟ್ಟಿರಲಿಲ್ಲ. ಇನ್ನು ಅಕ್ಕನೂ ಕೂಡ ತುಂಬಾ ಫೋನ್ ಮಾಡ್ತಿದ್ರು. ಅದಕ್ಕಾಗಿ ನೀನೆ ಅವಾಗ ಅಕ್ಕನ ಮನೆಗೆ ಹೋಗಿ ಭೇಟಿ ಕೊಟ್ಟಿದ್ದಂಗೆ ಅಕ್ಕ ತುಂಬಾ ಸಂತೋಷದಿಂದ ಬಂದು ಪೂರ್ತಿ ಮಹಾಮಂಗಳಾರತಿನೂ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಮಂಗಳಾರತಿನ ಎತ್ತಿ ದೃಷ್ಟಿಯನ್ನು ಕೂಡ ತೆಗೆದು ಯಾರ ದೃಷ್ಟಿ ನಿನ್ನ ಮೇಲೆ ಬೀಳಬಾರ್ದು ಕಣಪ್ಪ ಅಂತ ಹೇಳಿ ಆಶೀರ್ವಾದನೂ ಕೂಡ ಮಾಡಿ, ಹಾಗೆ ನಮ್ಮ ಡ್ರೋನ್ ಪ್ರತಾಪ್ ಬಲಗಾಲಿಟ್ಟು ಒಳಗೆ ಬಾರಪ್ಪ ಅಂತ ಹೇಳ್ತಾರೆ. ಅಯ್ಯೋ, ನಾನು ನಿನ್ನ ಮದುವೆಯಾಗಿದ್ದು ಹುಡುಗಿನ ಒಳಗಡೆ ಬಲಗಾಲಿಟ್ಟು ಬರೋಕ್ಕೆ ಅಂತ ಹೇಳಿದಾಗ ನೀನು ಅದಕ್ಕಿಂತ ಹೆಚ್ಚು ಒಳಗಡೆ ಬಲಗಾಲಿಟ್ಟು ಬರಬೇಕು, ಅಷ್ಟೇ ಜಾಸ್ತಿ ಮಾತಾಡಬಾರ್ದು ಅಂತೇಳಿ ರೊಕ್ಕ ಒಂದು ಆವಾಜ್ ಕೂಡ ಬಿಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ನಂತರ ಆತ ಬಲಗಾಲಿಗೆ ಇಟ್ಟು ಒಳಗಡೆ ಕೂಡ ಬರ್ತಾನೆ. ಅವರ ಅಕ್ಕನ ಮಕ್ಕಳಿಗೂ ಕೂಡ ಒಂದು ವಿಶೇಷವಾದ ಉಡುಗೊರೆಗಳನ್ನು ತೆಗೆದುಕೊಂಡು ಬಂದಿದ್ದ.